ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೀ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೇಲೆ 3 ರೀತಿಯ ಪ್ರಾಣಾಯಾಮ ರೂಪಿ ಯಜ್ಞಗಳಲ್ಲಿ ಜಪ ಮಾಡೋದು ಅವಶ್ಯಕತೆನೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡ್ವಿ. ಹೌದು, ಅವಶ್ಯಕವಾಗಿ ನಾವು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಯಿತು. ಒಂದು ವೇಳೆ ಅವಶ್ಯಕವಾದರೆ ಓಂಕಾರದ ಜಪವನ್ನೇ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ನಾಮ ಜಪವನ್ನು ಮಾಡಬಹುದಾ ಅಂತ ಕೇಳಿದರು. ಸೊ ನಾವು ಓಂಕಾರ ಅಂದರೆ ಪ್ರಣವ ಮಂತ್ರವನ್ನೇ ಹೇಳಬೇಕು ಅಂತೇನಿಲ್ಲ. ನಮಗೆ ಯಾವ ನಾಮದಲ್ಲಿ ರುಚಿ ಇರುತ್ತೋ, ಶ್ರದ್ಧೆ ಇರುತ್ತೋ ಆ ನಾಮಸ್ಮರಣೆಯನ್ನು ಮಾಡಿಕೊಳ್ಳಲೇಬೇಕು. ಮತ್ತು ಜೊತೆಗೆ ಇಷ್ಟ ದೇವತೆಯ ಧ್ಯಾನವನ್ನು ಕೂಡ ನಾವು ಮಾಡ್ತಾ ಇರಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಮೇಲೆ ಹೇಳಿದಂಥ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನೆಲ್ಲ ನಾಶ ಮಾಡಿಕೊಳ್ತಾರೆ. ಇವರೆಲ್ಲ ನಾಶ ಮಾಡಿಕೊಳ್ಳುವಂಥವ್ರು ಮತ್ತು ಯಜ್ಞಗಳನ್ನು ತಿಳ್ಕೊಂಡಿರೋರು ಆಗಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, 23ನೇ ಶ್ಲೋಕದಲ್ಲಿ ಯಜ್ಞಕ್ಕಾಗಿ ಕರ್ಮಗಳ ಅನುಷ್ಠಾನವನ್ನು ಮಾಡುವಂತಹ ಪುರುಷರ ಸಮಗ್ರ ಕರ್ಮವೂ ಕೂಡ ವಿಲೀನವಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಲ್ವಾ. 23ನೇ ಶ್ಲೋಕದಲ್ಲಿ ಯಜ್ಞಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೋ ಅಂಥವರ ಎಲ್ಲ ಕರ್ಮಗಳು ಕೂಡ ವಿಲೀನವಾಗುತ್ತೆ ಅಂತ ಹೇಳಿದರು. ಅದೇ ಮಾತನ್ನು ಈ ಹೇಳಿಕೆಯಿಂದ ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದಾರೆ. 24ನೇ ಶ್ಲೋಕದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಂತಂದರೆ 30ನೇ ಶ್ಲೋಕದವರೆಗೂ ಕೂಡ ಯಾವ ಯಜ್ಞ ಮಾಡುವಂತಹ ಸಾಧಕ ಪುರುಷರ ವರ್ಣನೆಯನ್ನು ಮಾಡಿದಾರೋ ಅವರೆಲ್ಲರೂ ಕೂಡ ಆ ಒಂದು ಯಜ್ಞವನ್ನು ಯಾವ ರೀತಿ ಮಾಡಬೇಕು ಹೇಳಿ? ಮಮತೆ, ಆಸಕ್ತಿ ಮತ್ತು ಫಲೇಚ್ಛೆ ಇದನ್ನು ಬಿಟ್ಟು ಇದರ ರಹಿತರಾಗಿ ಯಜ್ಞಾರ್ಥವಾಗಿ, ಅದು ಯಜ್ಞಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮೇಲೆ ಹೇಳಿರುವಂಥ ಎಲ್ಲ ಸಾಧನೆಗಳ ಅನುಷ್ಠಾನವನ್ನು ಮಾಡಿ ಅದರ ಮೂಲಕ ಅವರು ಪೂರ್ವ ಸಂಚಿತ ಕರ್ಮ ಸಂಸ್ಕಾರ ರೂಪಿ ಸಮಸ್ತ ಶುಭಾಶುಭ ಕರ್ಮಗಳನ್ನು ನಾಶ ಮಾಡುವವರಾಗಿದ್ದಾರೆ. ಅಂದರೆ ಯಾರಲ್ಲಿ ಮಮತೆ, ಆಸಕ್ತಿ ಇದೆಲ್ಲ ಯಾವುದೂ ಇರಬಾರ್ದು. ನಾನು ಯಾವುದೋ ಒಂದು ಫಲದ ಇಚ್ಛೆಯಿಂದ ಏನಾದರೂ ಒಂದು ಯಜ್ಞ ಮಾಡ್ತಾ ಇದ್ದೀನಿ ಅಂತಂದರೆ ಅದರಿಂದ ನಮ್ಮ ಕರ್ಮ ಅನ್ನುವಂಥದ್ದು ಹೋಗೋದಿಲ್ಲ. ಅಂದರೆ ಆ ಸಂಸ್ಕಾರದಿಂದ ಬಂದಿರುತ್ತಲ್ಲ, ಪೂರ್ವ ಸಂಚಿತ ಕರ್ಮ ಫಲಗಳಿರುತ್ತಲ್ಲ, ಅವೆಲ್ಲ ನಮ್ಮಿಂದ ದೂರ ಆಗೋದಿಲ್ಲ. ನಾವು ಯಾವಾಗ ಮಮತೆಯನ್ನೂ ಬಿಟ್ಟು ಆಸಕ್ತಿಯ ರಹಿತರಾಗಿ, ಫಲೇಚ್ಛೆ ರಹಿತರಾಗಿ ಯಜ್ಞಾರ್ಥಕ್ಕೋಸ್ಕರನೇ ಸಾಧನೆಗಳನ್ನು ಮಾಡಿದ್ರೆ ಆಗ ಮಾತ್ರ ಪೂರ್ವ ಸಂಚಿತ ಕರ್ಮ ಸಂಸ್ಕಾರ ರೂಪಿ ಎಲ್ಲ ಶುಭ ಆಗಿರ್ಬೋದು, ಅಶುಭ ಆಗಿರ್ಬೋದು, ಎಲ್ಲ ಕರ್ಮಗಳನ್ನು ಕೂಡ ನಾಶ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರನೇ ಅವರು ಯಜ್ಞದ ತತ್ವವನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಇದರ ಅಭಿಪ್ರಾಯ. ಈಗ ಯಜ್ಞದ ತತ್ವ ಏನು ಅಂತಲೇ ಗೊತ್ತಿಲ್ಲ ಅಂತಂದಮೇಲೆ ಅವ್ರು ಹೇಗೆ ಮಾಡೋದಕ್ಕೆ ಸಾಧ್ಯ? ಅವರು ಯಜ್ಞದ ಬಗ್ಗೆ, ಯಜ್ಞ ಹೇಗೆ ಮಾಡಬೇಕು ಮತ್ತು ಅದರ ತತ್ವ ಏನು ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಆಸಕ್ತಿ ಮತ್ತು ಮಮತೆ, ಫಲೇಚ್ಛೆ ಇದನ್ನೆಲ್ಲ ಬಿಟ್ಟು ಅವರು ಯಜ್ಞಕ್ಕೋಸ್ಕರ ಅದನ್ನು ಮಾಡ್ತಿರ್ತಾರೆ. ಅಂದರೆ ಏನು? ಭಗವಂತನನ್ನು ಪಡಿಬೇಕಷ್ಟೇ ಅವ್ರದ್ದು ಒಂದು ಉದ್ದೇಶ ಇರುತ್ತೆ. ಬೇರೆ ಯಾವುದೇ ಒಂದು ಸ್ವಾರ್ಥ ಅವರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರನೇ ಅವರು ಯಜ್ಞದ ತತ್ವವನ್ನು ತಿಳ್ಕೊಂಡಿರೋರು ಅಂತ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯ ಮೇಲೆ ಹೇಳಿರುವಂಥ ಸಾಧನೆಗಳಲ್ಲಿ ಎಷ್ಟೇ ಸಾಧನೆಗಳನ್ನು ಸಕಾಮ ಭಾವದಿಂದ ಯಾವುದೇ ಸಾಂಸಾರಿಕ ಫಲದ ಪ್ರಾಪ್ತಿಗೋಸ್ಕರ ಮಾಡ್ತಾರೋ ಅವರು ಮಾಡದೇ ಇರೋರಿಗಿಂತ ಒಳ್ಳೆಯವರಾಗಿದ್ದಾರೆ. ಅಂದರೆ ಏನು? ಈಗ ನನ್ನಲ್ಲಿ ಯಾವುದೋ ಒಂದು ಭಾವನೆಯನ್ನು ಇಟ್ಕೊಂಡು ಸಕಾಮ ಅಂದರೆ ನನ್ನ ಒಂದು ಆಸೆಗಳು ಏನೋ ಇರುತ್ತೆ, ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಯಜ್ಞ ಮಾಡೋದು, ಅಥವಾ ಸಂಸಾರದಲ್ಲಿ ಏನೋ ಒಂದು ಬೇಕಾಗಿರುತ್ತೆ ಅವರಿಗೆ, ಅದಕ್ಕೋಸ್ಕರ ಅದನ್ನು ಮಾಡ್ತಾರೋ ಅವರು ಏನೂ ಮಾಡದೇ ಇರೋರಿಗಿಂತ ಇವರು ಇನ್ನೂ ಸ್ವಲ್ಪ ಒಳ್ಳೆಯವರು ಅಂತ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಇವರು ಏನಕ್ಕೋ ಒಂದು ಆಸೆಗೋಸ್ಕರನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರೇನು ಅಂತಂದರೆ ಮಾಡೋದಕ್ಕೆ ಹೋಗೋದಿಲ್ಲ, ಅಷ್ಟೊಂದು ಅವರು ತಾಮಸಿಗಳಾಗಿರ್ತಾರೆ, ಅಷ್ಟೊಂದು ಅವ್ರಿಗೆ ಮೈಭಾರ ಅಂತ ಹೇಳ್ತಾರಲ್ಲ, ಏನೂ ಮಾಡೋದಿಲ್ಲ ಅವರು. ಆದರೆ ಏನೂ ಮಾಡದೇ ಇರೋದಕ್ಕಿಂತ ಏನೋ ಒಂದು ನಿನ್ನ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಆದರೂ ಮಾಡ್ತಾ ಇದೆಯಲ್ಲ, ಅದು ಅಂಥವ್ರು ಒಳ್ಳೆಯವರು. ಆದರೆ ಯಜ್ಞದ ತತ್ವವನ್ನು ತಿಳ್ಕೊಂಡು ಯಜ್ಞಾರ್ಥ ಕರ್ಮ ಮಾಡುವವರಲ್ಲ. ಅಂದರೆ
ಇವರು ಸಕಾಮ ಭಾವನೆಯನ್ನು ಇಟ್ಕೊಂಡು ಮನಸ್ಸಲ್ಲಿ ಏನೋ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರು ಯಜ್ಞದ ತತ್ವವನ್ನು ತಿಳ್ಕೊಂಡು ಯಜ್ಞಾರ್ಥಕ್ಕೋಸ್ಕರ ಕರ್ಮ ಮಾಡುವಂಥವ್ರಿಲ್ಲ. ಅದಕ್ಕೋಸ್ಕರನೇ ಅವರು ಕರ್ಮ ಬಂಧನದಿಂದ ಮುಕ್ತರಾಗೋದಿಲ್ಲ. ಯಾವಾಗ ನಾವು ಆಸೆಯನ್ನು ಬಿಟ್ಟು, ಫಲೇಚ್ಛೆಯನ್ನು ಬಿಟ್ಟು, ಮಮತೆಯನ್ನು ಬಿಟ್ಟು ಮಾಡ್ತೀವೋ ಆಗ ಮಾತ್ರ ನಾವು ಕರ್ಮ ಬಂಧನದಿಂದ ಬಿಡುಗಡೆಯಾಗೋದು. ಈಗ ಸಾಮಾನ್ಯ ಒಬ್ಬ ಸಕಾಮ ಭಾವನೆಯನ್ನು ಇಟ್ಕೊಂಡಿರ್ತಾನಲ್ಲ, ಅವನು ಯಜ್ಞ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಮಮತೆ ಆಸಕ್ತಿ ರಹಿತ ಎಲ್ಲವನ್ನ ಬಿಟ್ಟು ಒಬ್ಬ ಯಜ್ಞ ಮಾಡ್ತಾ ಇರ್ತಾನೆ. ಇಬ್ಬರು ಒಂದೇ ರೀತಿಯ ಯಜ್ಞ ಮಾಡಿದ್ರೂ ಕೂಡ ಅಲ್ಲಿ ಮನಸ್ಸಿನ ಭಾವನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವನ ಮನಸ್ಸಲ್ಲಿ ಕಾಮನೆ ಇದೆ, ನನಗೇನೋ ಬೇಕು ಅನ್ನೋ ಒಂದು ಆಸೆಯಿಂದ ಆ ಯಜ್ಞವನ್ನು ಮಾಡ್ತಿರ್ತಾನೆ. ಅವನಿಗೆ ಆ ಫಲ ಸಿಗುತ್ತೆ, ಆದರೆ ಅವನು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತಾನೆ. ಆದರೆ ಇನ್ನೊಬ್ಬ ಫಲೇಚ್ಛೆ, ಮಮತೆ, ಆಸಕ್ತಿ ಇದನ್ನೆಲ್ಲ ಬಿಟ್ಟು ಯಜ್ಞವನ್ನು ಮಾಡ್ತಿರ್ತಾನೆ. ಅವನ ಮನಸ್ಸಲ್ಲಿ ಯಾವುದೇ ಒಂದು ಸಕಾಮ ಭಾವನೆಗಳು ಇರೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅವನು ಆ ಕೆಲಸವನ್ನು ಮಾಡಿದಾಗ ಆ ಕರ್ಮ ಬಂಧನದಲ್ಲಿ ಅವನು ಸಿಕ್ಕಿ ಬೀಳೋದಿಲ್ಲ, ಅವನು ಬಂಧನದಿಂದ ಮುಕ್ತನಾಗ್ತಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.